ಸಾಕು ಸಾಕಾಗಿ ಹೋಗೈತ್ ನೋಡ್ರಿ ಈ ಚಪ್ರೇಸಿ ನೌಕ್ರಿ ಅಲ್ರಿ. ಆಫೀಸ್ನ್ಯಾಗ ಯಾಕಾರ ಕೊಟ್ಟಾರ ಅಂತೀನಿ ಆ ಹೆಂಗಸರಿಗೆ ನೌಕ್ರಿನ. 7-8 ಮಂದಿ ಹೆಂಗಸರು ಅದಾರ್ರಿ ಅವ್ರ. FDC SDC ಟೈಪಿಸ್ಟ್ ಅಂತ ಮಾತಿಗೆ ಕೃಷ್ಣ ನಂದು ಮಾಡಬಾರು, ಕೃಷ್ಣ ನಂದು ಮಾಡಬಾರು ಅಂತಾರ್ರಿ. ಏನ್ ಮಾಡದ್ರಿ? ಆಫೀಸ್ನ್ಯಾಗ ಸಾಹೇಬ್ರ ಕೆಲಸನ ಮಾಡ್ಬೇಕ. ಏನ ತಣ್ಣಗ ಆಫೀಸ್ ಮುಗಿಸಿ ಅಂದ್ ಮನೆಗೆ ಹೋಗ್ಬೇಕಂದ್ರ ಸಾಹೇಬ್ರ ಮನಿ ಹೆಂಡ್ರಿ ಕೆಲಸನ ಮಾಡ್ಬೇಕ್ರಿ. ಒಟ್ಟು ಜೀವನ ಸಾಕಾಗಿ ಹೋಗೈತ್ರಿ. ಏನ ಮದುವೆ ಆಗ್ಬೇಕಂತಂದ್ರ ನಮ್ಮ ಕೊಪ್ಪಳ ಜಿಲ್ಲಾದಾಗ ಇರೋ ಓಸ್ ಅಡ್ಡಾಡಿದ್ರಿ ಒಂದು ಸಿಗ್ಲಿಲ್ರಿ ನಮ್ಮ ಹೆಣ್ಣ. ನೋಡ್ರ ನಮ್ಮ ಇದ್ದುವಪ್ಪ ಸೋದರ ಮಾವನ ಮಗಳಾರ ಮದುವೆ ಮಾಡ್ಕೋಬೇಕಂದ್ರ ನೋಡ್ರಿ ರಾಡಿ ನಾಡ ಮಗಳು ಕೊಡಕವಲ್ಲ ಅಂತನ್ರಿ ಅವ. ಏನ್ ಮಾಡಂತೀನಿ ನಮ್ಮ ಸೋದರ ಮಾವನ ಮಗಳ ರಾಜೆ ಇತ್ತಾಗ ಬರಕತ್ತೇಳ. ಬರ್ರಿ ಬರ್ರಿ ಇಲ್ಲೇ ಪ್ರೇಮ ಪ್ರಕರಣ ಶುರು ಮಾಡಿಬಿಟ್ರೆ ಆಯ್ತಾವ. ಬಂದ್ರೆ ಮಾಮನ ಬುಲ್ಲಟ ಗಾಡಿ ಅಡ್ಡ ಪಡ 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 ಈ ನಿಮ್ಮ ಹಣ್ಣಿನಂತ ಹುಡುಗಿ ಬಂತು ನೋಡು, ಈ ಮಾಲು ಹೊಸ ಮಾಲು ನಾ ಬೀದಿಯಲ್ಲಿ ಬಂದೆ ಚಪ್ರೇಸಿ ಏನೇನೋ ನಾ ಪಿಂಡ್ರಿ ಮಸದೇವನ ಅಲ್ಲ. ನಾನು ಆ ಕಡೆಯಿಂದ ಬರಕತ್ತೀನಿ, ನನ್ನ ನೋಡಿ ಪದಾಡಕತ್ತೀಯಲ್ಲ ಅದ್ದದ್ದು ಹೊಡ್ಯಾಕತ್ತ ನಮ್ಮ ಏನಂತ ಮನಸ್ಸು ತಿಕ್ಕು ಬರದೆ ತಿಕ್ಕು ಸುಡಿದ್ರದೀವಿ ಈಗ ಬೇಕಾಕೈತಿ. ನಿಮ್ಮಂತರ್ ನೋಡಿದ ಕೂಡಲೇ ಕಂಟ್ರೋಲ್ಗೆ ಸಿಗವಲ್ಲ ಏನ್ ಮಾಡ್ಬೇಕಂತೀನಿ. ಪಾಪ ಈ ಕೂಸಿಗೆ ಗೊತ್ತೇ ಇಲ್ಲ ಏನು ಮಾಡ್ಬೇಕು ಅನ್ನೋದು. ಲೇ ಏನು ಮಾಡ್ಬೇಕು ಅಂತೀರ? ಚಲೋ ಒಂದು ಒಳ್ಳೆ ಹುಡುಗಿ ನೋಡು, ಮದ್ವಿ ಮಾಡ್ಕೊ, ಸಾತಾಗಿ ನೋಡ್ರಿ ಎಲ್ಲಿ ಶಾಂತಿ ಆಗ್ತೈತ್ರಿ. ಶಾಂತಿಯಿಂದ ಮದ್ವಿ ಮಾಡ್ಕೊಂಡ ನಡುವ ಕ್ರಾಂತಿ ಮಾಡ್ಕೊಂಡ್ ಹೇಳ್ತೀನ ಜಲ್ದಿ ಕ್ರಾಂತಿ ಮಾಡಿಸ್ಬೇಕಂದ್ರ ನನ್ನ ಮಂಗ್ಯನ ಮಾವ ಮಗಳು ಕೊಡಕವಲ್ಲ ಅಂತನ್ರಿ. ಏನ್ ಮಾಡ್ಬೇಕಂತೀನಿ ರೀ? ನಿಮ್ಮ ಮಾವ ಮುದೇನ ನಮಗ ಅದಕ್ಕೇನೋ ಗೊತ್ತೇ ಇಲ್ಲ, ಅದ್ರದೆಲ್ಲ ಮುಗ್ದತಿ. ಅದಕ್ಕ ನಮ್ಮನೆ ಹೇಳಕತ್ತದು. ನಿಮ್ಮ ಮಾವನ ಮಗಳು ಯಾರಂತ ಹೇಳ, ನಾನಾ ರೆಕಮೆಂಡೇಶನ್ ಮಾಡಿ ಇಬ್ರದ್ದು ಮದುವೆ ಮಾಡಿ ಫಸ್ಟ್ ಏಟ್ ಮುಗಿಸ್ಬಿಡ್ಬೇಕಾರೆ. ನೀವು ರೆಕಮೆಂಡೇಶನ್ ಮಾಡಿ ಮದುವೆ ಮಾಡ್ತೀನಂತಂದ್ರ ನನ್ನ ಮಂಗ್ಯನ ಮಾವನ ಗೊತ್ತಂಗ ಬದಿತೀನ್ರಿ. ಆದ್ರ ಅವನ ಮಗಳನಾಗ ಗಿನ್ನಿ ಜೋಪಾನ ಮಾಡ್ದಂಗ ಮಾಡ್ತೀನಿ ನೋಡ್ರಿ. ಹೇಳ್ರಿ ನಿಮ್ಮ ಅವನ ಮಗಳು ಯಾರಂತ ಹೇಳ್ರಿ. ನೀನು ಸ್ವಲ್ಪ ದೂರ ಸರಿ ಹೇಳ್ತೀನಿ. ಹೆಣ್ಮಕ್ಳಂದ್ರೆ ಬರಂಗಿಲ್ಲ ನಿನಗ. ಅಲ್ಲ ನಮ್ಮ ಮಾವ ಯಾಕೆ ದೂರ ಸರಿಬೇಕಂತ ಹೇಳು. ನಮ್ಮ ಮಾವ ದೇವ್ರಿದ್ದಂಗ್ರಿ.
ನಮ್ಮ ಮಾವನ್ ದೇವ್ರ ಹೆಸರು ಹೇಳ್ಬೇಕಾದ್ರ ಒಂದೊಂದು ಸಲ ಭೂಕಂಪ ಆದ್ರ ಆಗ್ತೈತ್ರಿ, ಅದಕ್ಕೆ ದೂರ ಸರಿರಿ. ಆ, ಈಗ ನಿಂದು ಅಲ್ಲೇ ನಂದು ಇಲ್ಲೇ ನೋ ಟಚ್. ಈಗ ಹೇಳು. ಈ ಊರಾಗಿರ್ತ ನೋಡ್ರಿ, ತೆಳ್ಳಗ ಬೆಳ್ಳಗ ಗಿಡ್ಡಗ ಅವನ ರೀ ನಮ್ಮ ಮಾವ. ಅಲ್ಲ ತೆಳ್ಳಗ ಗಿಡ್ಡಗ ಹಿಂಗದನ ಹಂಗದನ ಸಟ್ಟದನ ಅಂತ ಹೇಳ್ಕೊಂತ ಕೂತ್ರ ನಂಗೇನು ಗೊತ್ತಾಗತ್ತ? ಅಂದ್ರೆ ಬಾಳ ಮಂದಿ ಅವ್ರ ಊರಾಗ ಅದ್ ಯಾರಂತ ಹೆಂಗ್ ಗೊತ್ತಾಗುತ್ತೆ ಹೇಳ? ನಿನ್ನವ್ರ ಈ ಊರಾಗ ರಟ್ಟಿನ ಟೋಪಿ ಹಾಕ್ತ ನೋಡ್ರಿ, ಕೈಯಾಗ ಕರೇದ ಅಳ್ಳಾಡ್ಸ್ಕೊಂತ ಬರ್ತಾನ ಕೊಡಿ, ಸ್ವಲ್ಪ ಗಿಡ್ಡಕ ದಪ್ಪ ಅದ ನೋಡ್ರಿ, ಅವನ ರೀ ನಮ್ಮ ಮಾವ. ಮಾವ ಅಂತ ಹೇಳಕತ್ತಿ, ಮಾವನ ಹೆಸರು ಗೊತ್ತಿಲ್ಲ ನೆತ್ತೆ ಬರ್ ನಿನಗ? ಮಾವನ ಹೆಸರು ಗೊತ್ತಿಲ್ಲ ನಿನಗ? ಬಾಳ ಗದ್ಲಕ್ ಬಿದ್ದಂಗ ಆತಪ್ಪ. ಅದ ರಾಧ ಸ್ವಲ್ಪ ನೀ ಬಾಪನ ನಮ್ಮ ಮಾವ ಅಂತ ತಿಳ್ಕೊಂಡ್ಬಿಡ್ಬಾರ್ದ. ಹೌದಲ್ಲ, ನಿನ್ನ ಚಡ್ಡಿ ಆಗರ ಕರ್ರಿ ಹಿರಿದಿ ಬಿಡ್ಲಿ ಅವರ ಚಪ್ರೇಸಿ ಯಾಕ ಸುಮ್ಮಿದ್ದಂಗೆಲ್ಲ ಸೀದಾ ಬಂದು ನನಗ ಟಚ್ ಮಾಡಕತ್ತೆಲ್ಲ ನಿಂದು ಯಾಕ? ಏನಂತ ನಿನ್ನ ಜೀವ? ಅಲ್ಲ ನನ್ನ ಡಿಮಾಂಡ್ ಏನು, ನಿನ್ನ ಡಿಮಾಂಡ್ ಏನು, ನಿಂದು ಡೀಟು ವರ್ಚಿಸು ಅಂತಾರ ನನ್ನ ಮದುವೆ ಮಾಡ್ಕೊತೀನಿ ಅಂತ ಹೇಳಕತ್ತೀಯಲ್ಲ. ಅಲ್ಲ ನನ್ನ ಡಿಮಾಂಡ್ ಏನು? ಆಫ್ಟರ್ ಒಬ್ಬ ಚಪ್ರೇಸಿ ಚಪ್ರೇಸಿ ಏನ ಮಾತಿಗೆ ಚಪ್ರೇಸಿ ಚಪ್ರೇಸಿ ಅಂತೀರಿ? ಚಪ್ರೇಸಿ ಅಂದ್ರೆ ಏನ್ ಥರ್ಡ್ ಕ್ಲಾಸ್ ನೌಕರಿ ಅಂತ ತಿಳ್ಕೊಂಡ್ರಿನ? ಈಗಿನ ಕಾಲದ ಚಪ್ರೇಸಿ ಅಂತಂದ್ರ ಮಂಡಲ ಪಂಚಾಯತಿ ಪ್ರಧಾನ ಇದ್ದಂಗ. ಎಷ್ಟ ದೊಡ್ಡ ಮಂತ್ರಿ ಬರ್ಲಿ, ಎಷ್ಟ ದೊಡ್ಡ ಆಫೀಸರ ಬರ್ಲಿ, ಈ ಚಪ್ರೇಸಿ ಒಂದು ಮಾತು ಹೇಳಿದ್ರೆ ಚಿಟಿಗೆ ಹೊಡೆದ್ರೆ ಆಗ್ತೈತಿ ಕೆಲಸ. ತಿಂಗಳ ಸಂಬಳ ಗಳಿಸಕ್ಕಂತ 3 ಪಟ್ಟು ಗಿಂಬಳ ಗಳಿಸ್ತೀವಿ ನಾವ. ಒಂದು ತಿಂಗಳ ಸಂಬಳ ಕಿಮ್ಮತ್ತಿಲ್ಲ ನೀವು ನಮ್ಮನ್ನಾದ್ರೆ ಏನಂತ ತಿಳ್ಕೊಂಡ್ರಿ ನೀವು? ಗಜನೆ ಗೊತ್ತಾತ್ ಬಂದಿದ್ದಲ್ಲ. ಅಲ್ಲ ನಿಮ್ಮ ಯೋಗ್ಯತೆ ನನಗ್ ಗೊತ್ತಿಲ್ಲ. ಮುಂಜಾನೆ ಎದ್ದು ಪಂಚಾಯತಿಗೆ ಹೋಗುದು, ಕಸ ಅನ್ನೋದು, ನೀರು ಹೊಡಿದು, ನೀರು ತುಂಬಿಡೋದು, ಬಂದವರಿಗೆಲ್ಲ ಚಾ ತಂದು ಕೊಡೋದು, ಅದ ಚಾದಾಗ ₹1 ₹2 ಉಳಿಸ್ಕೊಳ್ಳೋದು, ಅದ್ರಾಗ ನೀವು ಚೈನಿ ಮಾಡುದು. ನಿಮ್ಮಂತವ್ರ ಮದುವೆ ಮಾಡ್ಕೊಂಡ್ರ ಸೋನಾ ಪೌಡ್ರಂಗ ಗತ್ತಿಗಿಲ್ದಂಗ ಆಗ್ಬೇಕಾಗಿತ್ತು. ಮತ್ತೆ ಯಾಕೆ ಮಾರ ನಿಂತು ಹೋಗ್ಕೋಬೇಕಾಗತ್ತ? ನಿನ್ನಂತವ್ರ ಬಗಲ ಕರ್ಕೊಂಡು ಹೋದ್ರೆ ನಮ್ ಡಿಮಾಂಡ ಕಮ್ಮಿ ಆಗತ್ತೆ. ಏನ ಸ್ವಾದ್ರ ಮಾವನ ಮಗಳಂತ ಮರ್ಯಾದೆ ಕೊಡಾಕತ್ತೀನಿ. ಏನ ತಾಯಿ ಪರದೇಶ ಅಂತ ತಿಳಿದು ಕೊಳ್ಳಿಗೆ ತಾಳಿ ಕಟ್ಟಾಕ ಸಿದ್ಧವಾಗಿ ನಿಂತೀನಿ. ಸ್ವಲ್ಪ ಬುದ್ಧಿ ಓಡಿಸಿ ವಿಚಾರ ಮಾಡಿ ನೋಡ. ಅಲ್ಲ ನನ್ನ ಮದುವೆ ಮಾಡ್ಕೊಂಡು ನಿನ್ನ ಹತ್ರ ಯೋಗ್ಯತೆ ಏನೈತಿ? ಏನಿಲ್ಲ ನನ್ನ ಹತ್ರ. ನಿನ್ನ ಹತ್ರ ಮೇನ್ ಸಾಮಾನ ಇಲ್ಲ. ಯಾರು ಹೇಳಿದ್ರ ನಿಮ್ಮ ಮಾವನ ಖಾಲಿ ಸಾಮಾನ್ಯ ಇಲ್ಲ ಅಂತ ಯಾರು ಹೇಳಿದ್ರ? ಎಲ್ಲೆಲ್ಲ ಹಿಂಗ ಹೇಳಿ ನಾನು ಮರದಿ ತೆಗ್ದಿಗಿದ್ದೀನಿ. ನನ್ನ ಹತ್ರ ಏನಿಲ್ಲ ಅಂತ ನಿನಗೆ ಹೆಂಗ್ ಗೊತ್ತೈತೆ? ಖಾಲಿ 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 ಮನೆ ತಗೊಂಡ್ ನಾ ಏನು ಮಾಡಿ ಗೊತ್ತೈತೆ ನನಗ. ನೋಡ ರಾಧಾ, ಯಾವ ಸಾಮಾನ ಯಾವ ಜಾಗಕ್ಕ ಹೆಂಗಿರ್ಬೇಕು ಹಂಗಂಗ ನನ್ನ ಹತ್ರ ಸೇಫ್ ಆಗದವ. ಎಲ್ಲಿಗೂ ನಿನ್ನ ಹತ್ರ ಸಾಮಾನಿಲ್ಲ, ಈ ನಮ್ಮನೆ ಸುಳ್ಳು ಹೇಳಕತ್ತ. ನಿನ್ನ ಹತ್ರ ಸಾಮಾನು ಐತಿ ನನಗೆ ಗೊತ್ತಿಲ್ಲನು? ಅದ ಒಂದು ಚರಿಗೆ, ಒಂದು ತಾಟು, ಅದನ್ನ ಬಿಟ್ರೆ ಒಂದು ಹರಕ್ ರಗ್, ಅದ ಬಿಟ್ರೆ ಮತ್ತೆ ಇನ್ನೇನೈತೆ ನಿನ್ನ ಹತ್ರ? ಎಲ್ಲ ಖಾಲಿ ಬಾಳೆ ಹೆಂಗ್ ಮಾಡ್ಬೇಕು ನಾನು? ಅಲ್ಲ ರಾಧಾ, ಇಷ್ಟ ತಿಂತನ ಅಡಿಗೆ ಮಾಡ ಸಾಮಾನದ ಬಗ್ಗೆ ಹೇಳಿದೆ ನೀನು. ಬೇರೆ ಸಾಮಾನು ತಿಳ್ಕೊಂಡ ನಾನು ಜಾತಿ ಈಗ ದೋಸ್ತ, ನೀ ಯಾವ ಸಾಮಾನು ತಿಳ್ಕೊಂಡಿದ್ದಿ? ಅವ್ ಬ್ಯಾರೆ ಸಾಮಾನವ, ನಾನು ಬ್ಯಾರೆ ಸಾಮಾನ ತಿಳ್ಕೊಂಡಿದ್ದೆ. ನಿನ್ ಮುಂದೆ ಹೇಳೋದು ಬೇಡ. ನೀನ್ ಏನ ಮಾಡ್ರದ, ನಿನ್ನ ಮದುವೆ ಆಗ್ಬೇಕಂತ ನಿರ್ಧಾರ ಮಾಡಿ ನೋಡ. ಹೌದಾ? ಅಲ್ಲ ನಿನ್ನ ನಂತರ ಏನೈತೆ ಅಂತಾರ ನಾ ಮದ್ವಿ ಮಾಡ್ಕೋಬೇಕು. ಏನಾರ ನಾನು ಉಪಕಾರ ಮಾಡಿ ಅಂತ ಮದ್ವಿ ಮಾಡ್ಕೋಬೇಕು ಹೇಳಿ. ನಾ ಏನು ಮಾಡಿಲ್ಲ ನಿನ್ಗೆ. ಮಮ್ಮಿ ಮಾಡೇ ಇಲ್ಲ, ರಗಡ ಸಲ ಮಾಡ ಅಂದೆ, ನೀ ಮಾಡ್ಲೇ ಇಲ್ಲ. ಉಪಕಾರ ಮಾಡಿನಲ್ಲ, ಜಾಸ್ತಿ ಮಾಡ್ಕ. ಯಾವಾಗ ಏನ್ ಮಾಡಿದಿ? ಅಲ್ಲ ರಾಧ, ನಮ್ಮ ಸಾಹೇಬ್ರ ಅಂಗಡಿ ಗಲ್ಯದ ಮ್ಯಾಗ ನಾ ಕುಂತಾಗ ನೀನು ನಿನ್ ಗೆಳತಿ ಬಟ್ಟಿ ಖರೀದಿ ಮಾಡಕ್ ಬಂದ್ರೆ ಅವತ್ತು ನಾ ನಿನಗ ಮಾಡಿಲ್ಲ ಏನು ಉಪಕಾರ? ಉಪಕಾರ ಬುದ್ಧಿ ಮಾಡೋ ಮಗನ, ಅದು ನಮಗೆ ಗೊತ್ತಾಗುದಿಲ್ಲ. ಏನ್ ಉಪಕಾರ ಮಾಡ್ದಾಗದು? ₹110 ಒಂದು ಸೀರೆ ಇತ್ತು, ಅದನ್ನ ₹100 ಕೊಟ್ಟಿ. ₹22 ಒಂದು ಜಂಪರ್ ಇತ್ತು, ₹20 ಒಂದು ಜಂಪರ್ ಕೊಟ್ಟಿ. ಇದೇನು ಉಪಕಾರ ಮಾಡ್ದಂಗ ಆತನು? ಇನ್ನಂತ ಉಪಕಾರ ಮಾಡ್ಬೇಕು ನಿನಗ. ನಿನ್ನ ಮಕ್ಕ ನೋಡಿ ಸೀರ್ಯಾಗ ಒಂದು ಬಿಟ್ಟ, ಇನ್ನು ಬ್ಲೌಸ್ನ್ಯಾಗ 2 ಬಿಟ್ಟ ರೂಪಾಯಿ. ಮತ್ತ ಇನ್ನೆಂತ ಉಪಕಾರ ಮಾಡ್ಬೇಕಾ? ಸೀರೆಗ ಒಂದು ಬಿಟ್ಟಿ, ಜಂಪರ್ದಾಗ 2 ಬಿಟ್ಟಿ, ಗಗ್ರ್ಯಾಗ ಏರಿಸ್ಬಿಟ್ಟಿ.
ಅಡ್ಜಸ್ಟ್ ಮಾಡ್ಕೋಬೇಕ ಏನ ನಮ್ಮಕ್ಕೆ ಅಂತ ತಿಳಿದು ಗಗರ್ಯಾಗ ಒಂದು ಹೇರ್ಸೀನಿ ರೂಪಾಯಿ ಒಂದ್ರಾಗ ಏರ್ತೈತೆ ಒಂದ್ರಾಗ ಇಳಿತೈತೆ. ಹೌದಲ್ಲ ಒಂದು ಕೆಲಸ ಮಾಡ, ಏನ ಇನ್ನೂ ಒಂದು ಸಲ ನಾನು ಅಂಗಡಿ ಗಲ್ಲೆದ ಮ್ಯಾಗಿದ್ದಾಗ ನೀನು ಬಂದ್ಬಿಡು. ಬರೋ ಹೊತ್ನಾಗ ಹಂಗ ಬರ್ಬೇಡ. ಮತ್ತೆ ಒಂದು ಕೈ ಚೀಲ ತಗೊಂಬ. ಯಾಕ ಯಾವ್ಯಾವ ಸಾಮಾನು ಹೇಳ್ತೀನಿ ನೋಡ, ಆ ಸಾಮಾನ ತರದ ಅಂದ್ರ ತುರ್ಕಾದ, ತರದ ಅಂದ್ರ ತುರ್ಕಾದ. ಒಟ್ಟ ಒತ್ತಿ 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 ತಿಪ್ಪಿ ಕಳಿಸ್ಬಿಡ್ತೀನಿ. ಬೇಸ್ ಮಾಡ್ತೀಯಪ್ಪ. ನಮ್ಮ ಚೀಲ ಹರ್ನಾಗಿರ್ಬೇಕು ನೋಡೋದು. ಬೇಸ್ ಮಾಡ್ತೀವಿ ಬಿಡಿ ಅಪ್ಪ. ನಮ್ಮದು ಇರೋದ ಒಂದು ಚೀಲ ಐತಿ. ಹೋದ್ ಬಿಡ್ರಿ, ನೀವು ನನ್ನ ಮದುವೆ ಮಾಡ್ಕೋಬೇಕ. ನಂದೊಂದು ಕಂಡೀಷನ್. ಏನ್ ಕಂಡೀಷನ್ ಐತಿ? ಬಡ ಬಡ ಸ್ಪೋಟ ಮಾಡ ನೋಡ, ನಾನು ನಿನ್ನ ಮದುವೆ ಮಾಡ್ಕೊಂಡ್ರ ತಿಂಗಳ ಪಗಾರ ನೀ ತಂದು ನನ್ನ ಕೈಯಾಗ ಕೊಡಬೇಕು. ಪಗಾರಲ್ಲ, ತಿಂಗಳ ನಿನ್ನ ಕೈಯಾಗ ಕೊಡ್ತೀನಿ. ಅಕ್ಕ ಮತ್ತೆ ನಾ ಅಡಿಗೆ ಮಾಡೋದಿಲ್ಲ, ಮತ್ತೆ ಹೋಗ್ಯಾನ ಹೋಗಿದಿಲ್ಲ. ನೋಡ, ಮದ್ವಿನ ಮಾಡ್ಕೊಂಡಿರ್ತೀನಿ ಅಂತ ಅಡಿಗೆ ಯಾಕೆ ಮಾಡಕ್ ಹೋಗಿ? ನಾನ ಅಡಿಗೆ ಮಾಡಿ ಊಟ ಮಾಡಿಸಿ ಗಾದಿ ಹಾಸಿ ಊಟ ಮಾಡಿಸಿ ಮನಸ್ಸಿ ಚೌತೊಡ್ತೀನಿ. ಅಷ್ಟ ಮಾಡ್ಬೇಕು ಮತ್ತೆ. ಆದ್ರ ನೋಡ, ಮದುವೆ ಆಗಿಂದ ನಾನು ಒಳಗ ಹೋಗ್ಕೊತೀನಿ, ನೀವು ಹೊರಗೆ ಹೋಗ್ತೀನಿ. ಈ ಕಂಡೀಷನ್ ಕೆಲ್ಸ ಯಾಕ ಯಾಕ ನೀನವನ ಚಳಿಗಾಲದಾಗ ನಮ್ಮ ಯುವಕರು ಇಂಥ ಹೊತ್ತಾಗ ಹಿರಿಯರು ನೋಡಿ ಮದುವೆ ಮಾಡ್ತಾರೆ. ಎದಕ್ ಮಾಡ್ತಾರೆ ಗೊತ್ತೈತಲ್ಲ? ನೀನ್ ಒಳ ಮಕ್ಕಳು ನಾನು ಹೊರ ಮನುಷ್ಯರು ನಾನು ಕಿಮ್ಮತ್ ಏನಾದಿತ್ತು ಅವನ. ಅಯ್ಯೋ, ನಾ ಅದಕ್ಕೆಲ್ಲ ಹೇಳಕತ್ತಿದ್ದು. ಮಳೆಗಾಲದಾಗ ಕೊಡಿ ಬಿಡ್ಬಾರ್ದಂತ, ಚಳಿಗಾಲದಾಗ ಎಂಟಿ ಬಿಡ್ಬಾರ್ದಂತ. ಹೌದು, ಕರೆಕ್ಟ್. ನೀನ ನಾನು ಹೊರ ಮನುಷ್ಯರು ನನ್ನ ಡಿಮ್ಯಾಂಡ್ ಗೌರವ ಏನ್ ಕಮ್ಮಿ ಆದಿತ್ತ? ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ ಜನ. ಹೌದಾ? ನಾ ಯಾಕೆ ಏನು ಗೊತ್ತನು? ಸೊಡ್ಡಿ ನೋಡುನು ಮನಿ ಇರೋದ ಸಾಣದು ಜಾಡ್ದರ ಇಲ್ಲ. ಒಂದ ಒಳ ಪಡಸಾಲೆ ಐತಿ, ಮುಂದ ಅಂಗಳ ಐತಿ. ನಮ್ಮ ಅಪ್ಪರ ಇಬ್ರು ಕುಡಿ ಅಲ್ಲೇ ಮಕ್ಕೊಂಡಿರ್ತೀವಿ. ಅವಾಗ ಒಂದ್ ಕೆಲಸ ಮಾಡಿ, ನಮ್ಮ ಅಪ್ಪನ ಜೊತೆ ನಾ ಮಾತಾಡ್ಕೊಂತ ಮಲ್ಕೊಂತೀನಿ. ನಮ್ಮ ಅಪ್ಪನ ಇದ್ದತ್ತಿಂದ ಯಾವ್ದು ಓಡಿ ಓದ್ ಬಿಡ್ತೀನಿ. ಬೇಡ ಬೇಡ, ಇದು ಬಾಳ ಗದ್ಲಿಕ್ ಬೀಳ್ತೈತಿ. ಒಂದು ಕೆಲಸ ಮಾಡ, ನಾನ ಒಳ ಮಲ್ಕೊಂಡಿರ್ತೀನಿ, ನೀನು ನಿಮ್ಮ ಅಪ್ಪ ಹೊರ ಮಲ್ಕೊಂಡ್ರ ಯಾವಾಗ ನಿಮ್ಮ ಅಪ್ಪ ಕಪ್ತೈತ್ ನೋಡ, ಅವಾಗ ಎದ್ದು ನನ್ನ ರೂಮಿಗೆ ಬಂದ್ಬಿಡ. ಬರೋ ಹೊತ್ನ್ಯಾಗ ಜ್ವಾಕಿಂದ ಬಾರ. ಮತ್ತ ಮನಿ ಯಾಕಂದ್ರ ರೂಮ್ನ್ಯಾಗ ನಾನು ಲೈಟ್ ಆಫ್ ಮಾಡಿ ಮಲ್ಕೊಂಡಿರ್ತೀನಿ. ಮನಿ ಹೌದಾ? ನೀ ಹಾಫ್ ಮಾಡೋದಿಲ್ಲ, ಕತ್ತಲ್ದಾಗ ಹಂಗ ಖಯಾನ್ಸ್ಕೊಂತ ಬಂದ್ಬಿಡ್ತಿದ್ದಿ. ಕತ್ತಲ್ದಾಗ ಎಲ್ಲಾರ ಕೈ ಆಡ್ಸ್ಕೊಂತ ಬಾ, ಆದ್ರ ಎಲ್ಲಿ ಬೇಕಂದ್ರ ಅಲ್ಲಿ ಇಟ್ಕೊಂತ ಬರ್ಬೇಡ. ಯಾಕ ಇಟ್ರಿ ಏನ್ ರಗತ್ನ? ನೇನು ಫೀಸ್ ಇರ್ತೈತಿ, ಅದ್ರಾಗ ಇಡಬೇಡ ಅಂತ ಹೇಳಿದ್ದು. ಹೌದಾ ರೀ? ಮತ್ತ ಅದ್ರಾಗ ಇಟ್ರೆ ಶಾಕ್ ಹೊಡೆದು ಮೈ ಎಲ್ಲ ಚುಮುಚಿ ಮುಚಿ 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 ಅಂತಲ್ಲ. ಶಾಟ್ ಹೊಡಿತೈತಿ ನಿನ್ಗೆ ಒಬ್ಬಾಕಿಗ ಅಲ್ಲ, ಯಾರು ಶಾಟ್ ಹೊಡಿಸಿ ಅಂತಾರ ನೋಡ, ಅವ್ರಿಗೆ ಮೈ ಜುಮ್ ಅನ್ನಕ ಬೇಕ. ಯಾಕಂದ್ರ ಕರೆಂಟ್ ಪವರ್ ಹಂಗ ಇರ್ತೈತದ. ಹೌದಾ? ನಿಂದ ಪವರ್ ಬ್ಯಾರೆ ಇರ್ತಾನ? ಪವರ್ ಬಹಳ ದೊಡ್ಡದೈತಿ ನಮ್ದು. ಹೌದಾ? ಹೋಲ್ ಬಿಡ್ರಿ, ನಾವಂತ್ರು ಇಬ್ರು ಲವ್ ಮಾಡೀವಿ, ಮದುವೆ ಮಾಡ್ಕೋಬೇಕಂತ ನಿರ್ಧಾರ ಮಾಡಿವಿ. ನಮ್ಮ ಅಪ್ಪಗಂದ್ರು ಮದುವೆ ಮಾಡ್ಕೊಂಡಂತ ಹೇಳೋಣ. ನಮ್ಮ ಅಪ್ಪ ಅಂದ್ರ ಚಲೋ ಇಲ್ಲಿಕಂದ್ರ ಕೆರಿಗಾರ ಬಾವಿಗಾರ ಬಿದ್ದು ಸಾತ್ತು ಬಿಡೋಣ. ಮಜ್ಜಿಗೆ
ರೀ ನಾನು ಲವ್ ಮಾಡ್ತೀನಿ ಕರೆ ಆದ್ರ ನಿಮ್ಮ ಅಪ್ಪನ ಚಿಂತೆ ಬಿಟ್ಟು ಬಿಡ ನನಗ ನೀವ್ ಒಂದ್ ಲವ್ ಮಾಡ್ ಸಾಕ ಅಯ್ಯೋ ಲವ್ ಮಾಡ್ತೀನಿ ಕರೆ ಬಿಡ್ರಿ ಆದ್ರೆ ಏನ್ ಮಾಡೋದು ಬಂತಲೆ ಈಗಿನ ಹುಡುಗರು ಕಾಲೇಜಿಗೆ ಹೋಗ್ತಾರ ಈಗಿನ ಹುಡುಗರು ಕಾಲೇಜಿಗೆ ನನ್ನ ಮಗಳ ಕಾಲೇಜ್ ಹೋಗ್ಬತ್ತ ಮುಂಜಾನೆ ಅವ್ರವ್ರು ರೆಡಿ ಮಾಡಿ ಕಳಿಸ್ಯಾಳ ಇಪ್ಪತ್ತಾದ್ರೆ ನನ್ನ ಮಗಳು ನನ್ನ ಮನೆಗೆ ಬಂದಲ್ಲ ಕಾಲೇಜಿಗೆ ಹೋಗ್ಯಾಯ್ತು ಸಂಕ್ರಪ್ಪ ಮಾಸ್ತರ್ ಮತ್ತೆ ಹೋಗ್ಯಾಯ್ತು ಏನಿಲ್ಲ ನಮ್ಮ ಬಾಲ್ಕರಪ್ಪ ಅವರು ಗಂಗಾ ಸರ್ಕಾರ ಜಾಕ್ ಬಿಳಿಗೆ ಆಗ್ಬಿಟ್ಟಾವ ಎಲ್ಲಾದ್ರೆ ಕರ್ಕೊಂಡು ಹೋಗಿ ಕುಂತಾನ ಹೆಂಗ್ ಮಾಡ್ಬೇಕಪ್ಪ ಅಯ್ಯಪ್ಪ ಅಯ್ಯೋ ಶಿವ ಎಲ್ಲಂತ ಹೋಯಪ್ಪ ಆಸಕ್ತಿ ಆಸಕ್ತಿ ಯಾವ ಚಿಂತೆ ಬಲ ಯಾವ ಯಾವ ನೋಡೋಣ ಕಾಲೇಜ್ ಹೋಗಿ ಬರೋವ ನನ್ನ ಮಗಳ ರಾಧಾವ ಅಂತ ಕೇಳಿ ಕಳಿಸಿದ್ರ ಆದ್ಮೇಲೆ ಅವನ ಮಾಂಗನ ಮಗನ ಜೊತೆ ಮಾತಾಡ್ತಿದ್ದ ನಿನ್ನ ಬುದ್ಧಿಗೆ ಆಯ್ತಲ್ಲ ನಿಮ್ಮ ಮಾಡ ಯಪ್ಪ ನಾನು ಕಾಲೇಜ್ಗೆ ಹೋಗ್ಬೇಕಂತೇಳಿ ಸರ 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 ಅವಸರ ಮಾಡಿ ಬಂದೆಪ್ಪ ಅರ್ಧ ದಾರಿ ಬಂದೆ ನಂಗೆ ನೆನಪಾತು ಏನು ನೆನಪಾತ ಯಾವಿಂದ ಸರ್ವತ್ನಾಗ ಯಪ್ಪ ಪೆನ್ ಮರೆತು ಬಿಟ್ಟು ಬಂದಿದ್ನು ಯಪ್ಪ ಪೆನ್ ಮರೆತು ಬಿಟ್ಟು ಬಂದಿದ್ದೆ ಅದಕ್ಕ ತರ್ಬೇಕಂತ ಹೊಂಟಿದ್ದೆ ಅಷ್ಟಾಗ ನನ್ನ ಕಣ್ಣಿಗೆ ಮಾವ ನಿನ್ನ ಪೆನ್ ಕೊಡು ಅಂತ ಕೇಳಿದ್ದಾರೆ ಎಂದು ಕೇಳಾರ ಹುಡುಗಿ ಇವತ್ತು ಬಾಯ್ ತೆರೆದು ಕೇಳ್ಯಾಳ ಅಂದ ಮೇಲೆ ಮಾವ ನನ್ನ ಮನಸ್ಸು ತಡಿಲಿಲ್ಲ ಹಂಗ ಲಟ್ಟನ ತೆಗೆದು ಪಟ್ ಅಂತ ಕೈಯಾಗ ಕೊಟ್ಟಿ ನೋಡ ಮಾವ ನಿನ್ನ ಕೈಯ ನಿನ್ನ ಮಗಳು ಹಿಡ್ಕೊಂಡು ನಿಂತಾಳ ನೋಡದ ಯಾಕವ ರಾಧವ
ಏನು ಮನ್ಯಾಗ ಅಷ್ಟೊಂದು ಪೆನ್ ಇದ್ರನ ಅವ್ನ ಬಾಯಿಗೋಸಿ ನೀರ್ ಬಿಡಲ್ಲ. ಈ ಮಗನ ಪೆಣ್ಣ ಬೇಕಾಗಿತ್ತ ನಿನಗೆ? ನಮ್ಮ ಮನೆ ಎಷ್ಟು ದೂರ ಐತಿ ಹೇಳು, ಅಲ್ಲಿಂದ ಒಳ್ಳಿ ಬರ್ಬೇಕಾದ್ರೆ ಭಾಳ ಲೇಟ್ ಆಕಿದ್ದಪ್ಪ ಹೋಗಿ ಬರ್ಬೇಕಾದ್ರ. ಅದಕ್ಕ ಇವ್ರದ ಉದ್ದಗ ದಪ್ಪ ಭಾಳ ಚಂದ ಇದ್ದಪ್ಪ ಇವ್ರ ಪೆನ್ನು, ಅದಕ್ಕ ಇವ್ರದ ಇಸ್ಕೊಂಡ್ಬಿಟ್ಟೆ. ನೋಡವ ರಾಧವ, ಶಿಕ್ಷಕರ ಕಡೆಯಿಂದ ಪೆನ್ನು ಕೇಳಬಾರ್ದು. ಯಾಕಂದ್ರ ಅವು ಯಾವ್ಯಾವ ಗಟ್ರದಾಗ ಲೀಕೇಜ್ ಆಗಿರ್ತಾವ, ಯಾವ್ಯಾವ ಪಂಚಾಯತ್ಯಾಗ ಮುರಿದು ಬಂದಿರ್ತಾವ. ಹಂಗೆಲ್ಲ ಇನ್ನೊಂದ್ಸರಿ ಪೆನ್ ಇಸ್ಕೋಬಾರ್ದು. ಒಂದ ಹನಿ ಬಿಳೆ ಪೇಪರ್ ಮೇಲೆ ತಟ್ಟ ಬಿತ್ತಂದ್ರ ಕೆಲಸ ಕೆಟ್ಟೋಗ್ಬಿಡತ್ ನೋಡ. ಅದಕ್ಕೆ ಪೆನ್ ಬೇಕಾದ್ರ ನನ್ನ ಕೇಳ, ಒಂದ ತಿಂಗಳು ಪೇಮೆಂಟ್ ಹೋಗ್ಲಿ ಅಮೌಂಟ್ ನಾ ಕೊಡ್ತೇನೆ. ಅಕಸ್ಮಾತ್ ನಿಮ್ಮ ಅಪ್ಪ ಇರ್ಲಿಲ್ಲ ಅಂದ್ರ ನೀನು ನನಗ ಹೇಳ, ನೀನ್ ಯಾವಾಗ ಕೇಳ್ತಿದೆ ಎಂತದಂತಿದೆ, ಅಷ್ಟು ಉದ್ದಂದು ಅಷ್ಟು ದಪ್ಪಂದು ಚೂಪಂದ ಅಂದ್ರೆ ಚೂಪಂದ ತಂದ ನಿನ್ನ ಕೈಯಾಗ ಕೊಡ್ತೀನ. ಪೆನ್ ಬಾಬಾ ಪೆನ್. ಅಯ್ಯೋ 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 ಮಾವ ಲೇ ಚಪ್ರಾಜ ಮಾಡಲ್ಲ ಆಫೀಸರ್ ಕರೆಕ್ಟ್ ಆಗಿ ನೌಕರಿ ಮಾಡೋದು ಕಲೀಲೆ, ಮತ್ತೊಬ್ರಿಗೆ ಏನು ಉಪಕಾರ ಮಾಡಕ್ ಬರ್ತಪ್ಪ ಮಗ? ಯಾಕೋ ಬಾವ, ನಾ ಏನು ಬೇರೆ ಮಾಡಕತ್ತೀನಿ ನಾನು? ಕಾಸ ಕಾಸ ನಮ್ಮ ಸ್ವಾದ್ರ ಮಾವನ ಮಗಳಿಗೆ ಉಪಕಾರ ಮಾಡಕತ್ತೀನಿ. ಮಾಡಿದ್ರಿ ಅಂತ ಬಾವ. ಮಾವ ಯಾರಲ್ಲ ನಿಮ್ಮ ಮಾವ ಹಡಿಬಿಟ್ಟೆ ನೀನು ಮಾವ ಏನ ಮಗಳು ಕೊಡೋದು ಬರ್ತೈತಿ ಅಂತಂದ ಯಾರ ನಿನ್ನ ಮಾವ ಅಂತೇನ? ಏ ಮಾವ ನೀನೇನಾರ ಯಾಕ ಹೇಳ, ನಾನು ಮದುವೆ ಆಗದ ನಿನ್ನ ಮಗಳು ರಾಧಾನ 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 ಅದಾರದ ಕರೆಕ್ಟಾ? ಸಾಕ್ ಮಾವ ಏನ್ ಸಲಿ ಕೊಡ್ರ ನನಗೆ ಬುದ್ಧಿ ಮಾತಾಡ್ಕೊಡ್ತಾರೆ. ನಿಮ್ಮ ಮಾವನ ಅಡ್ಡಾಡಿ ಯಪ್ಪ ಅಷ್ಟ್ ನಾ ಒಳ್ಳೆ ಹುಡುಗ ಅಂತ ಹುಡುಗಲ್ಲ, ಬಾಳ ಒಳ್ಳೆ ಹುಡುಗನ. ಮೊತ್ತಾನೆ ಮಾವನ ಮೊತ್ಲ 9 ತಿಂಗಳ ಕಾಲೇಜ್ ಕಲ್ತು ಬಾರವ ನನ್ನ ಮಗಳ ರಾಧವ ಅಂತ ಹೇಳಿದ್ರ 9 ತಿಂಗಳ ಗುಡ್ಡ ಹೋಗಿ ಅಂಬರ್ತಂತೆ ಜಾಲಿ ಮಾವನ ಅಡ್ಡಾಡಿ. ಇನ್ನು ಮುಂದೆ ನೀನು ಸಾಲಿ ಹೋಗೋದು ಬೇಡ, ಯಾವ್ದು ಬೇಡ, ಸೀದಾ ಮನೆಗೆ ರೈಟ್ ಹೇಳಿ ಮನೆಗೆ. ಯಪ್ಪ ನಾನು ಮನೆಗೆ ಬರಂಗಿಲ್ಲ, 3 ತಾಸು ಬಿಟ್ಟು ಮನೆಗೆ ಬರ್ತೀನಿ. 3 ತಾಸ ಎಲ್ಲಿ ಹೋಗ್ತಿದ್ದೆ? ಯಾವ ಬಿಟ್ಟದ್ದಾಗ ನಾ ಸಿನಿಮಾ ನೋಡಕ್ಕಿನಿ. ಸಿನಿಮಾಕ ಯಾವಾಗ ಬರ ಸಿನಿಮಾ ಜಾಸ್ತಿ ಹೇಳವ ನೋಡೋಣ. ನಾ ಮುಂದಕ್ಕಿನಿ, ಅಲ್ಲೇ ನೀ ಬಾ. ಇದಪ್ಪ ಪಿಕ್ಚರ್ ಹೆಸರು. ಮಾವ ನಾನು ಈಗ ಒಂದ್ ಸಿನಿಮಾ ಕೊಂಟೀನಿ, ನೀವು ಬರ್ರಿ ಅಲ್ಲ ಮತ್ತೆ ನಿಂದ ಯಾವಾಗಲ್ಲ ಸಿನಿಮಾ ಕರ್ಕೊಂಡು ತೋರ್ಸ್ಕೊಂಡು ಖರ್ಚು ಕೊಟ್ಟು ಕರ್ಕೊಂಡ್ ಬರ್ತೀನಿ. ನಿಂದ ಯಾವಾಗಲ್ಲ ಸಿನಿಮಾ ಜಾಸ್ತಿ ಹೇಳ ನೋಡೋಣ. ನಾ ಬರೋ ಮಟ್ಟ ಅಲ್ಲೇ ಇರ, ನಾ ಬಂದ ಮೇಲೆ ಇಬ್ರು ಕೂಡಿ ಕಮತ್ ಹೊಡ್ಲಕ್ ಹೋಗೋಣ. ಮಾವ ಇದ ನೋಡು ನಮ್ಮ ಸಿನಿಮಾದ ಹೆಸರ. ಹಾಗಾದ್ರ ಈಗ ನಾನು ಸಿನಿಮಾ ಕೊಂತೀನಿ, ಬರ್ತೀರಿ ಅಲ್ಲಿ ಇಬ್ರು? ಏ ಯಾವ ಬರ್ತೀವ ಮಾವ? ಯಾವ್ದ ಭಾರಿ ಪಿಕ್ಚರ್. ಏ ಹೇಳ ಮಾವ ಬರ್ತೀವಿ. ನೀ ಇಬ್ಬರು ಹೋಗಿ ಹಾ ಹಾ ಆ ಸಾಲ ತುಂಬಿದ ಕೆರೆ ಬೇಕಲ್ಲ ಹಾ ಅಲ್ಲಿ ಕುಂತ್ರೆ ಹಾ ನಾ ಹಿಂದಿನಿಂದ ಬಂದು ಹಾ ಬರ್ತೀನಿ. ಏ ಭಾರಿ ಅದ ಮಾವ, ಭಾರಿ ಮಗ ಚಪ್ರಾಸ ಇನ್ನೊಂದು ಸಲ ನನ್ನ ಮಗಳ ಜೊತೆ ಮಾತಾಡ್ಕೊತಿದ್ವಿ ಅಂತ ನೋಡಿದ ಅಂದ್ರ ಮಗನ ನಮ್ಮ ಗುಳ್ಳಪ್ಪ ಮಾವ ಹೇಳ ಕಲ್ಯಾಣಿಗಡೆ ತುರ್ಕಂತ ಕೊಟ್ಟಿಯ ಅದ್ರ ಬಂದ್ ಮಾಡಿಸ್ಬಿಟ್ಟು ಏ ಮಗಳ ರಾಧವ ಮನೆ ಬಾಬಾ ಯಪ್ಪ ಹೋಗೋಣ ಮನೆಗೆ ಹೋಗ್ ಬಾ. ಸುಂದರನ ಸನ್ಯಾಸಿ ಮಾಡಬಹುದೇ? ಅನ್ಯಾಯಕಾರಿ ಬ್ರಹ್ಮ ಸುಂದರನ ಸನ್ಯಾಸಿ ಯಪ್ಪ ಹೋಗೋಣ. ನಡೆಯುವ ಮನೆಗೆ ಹೋಗಿ ಸಾಕು. ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ. ಹೌದಾ? ನಿಮ್ಮಂತ ಭಜಲು ಇಲ್ಲ, ಬದಲು ನೀಲ್ಲ. ನೀನ ಕಂಡ ಮೇಲೆ ಕೆಲಸ ಕಂಡ ಬಾಲೆ ಯಾವ ದೇವ ಕಂಡ ನಾನು ನಿನ್ನಂತ ಅಪ್ಪ ಇಲ್ಲ, ಹೌದಾ? ಒಂದೊಂದು ಮಾತು ಬೆಲ್ಲ. ನಿಮ್ಮಂತ ಬದಲು ಇಲ್ಲ, ಬದಲು ನೀಲ್ಲ. ನಿನ್ನ ಕಂಡ ಮೇಲೆ ಕಲಕ ಕಂಡ ಬಾಲ
ರೀ ಮತ್ತೆ ನಾಳೆ ಇಲ್ಲಿಗೆ ಬರ್ತೀನಿ ಬರ್ಲಾ ಟಾಟಾ. ಯಾದಿ ಮೇಲೆ ಶಾದಿ ತುಡುಗಲೆ ಮಾಡಿರ ಮದುವೆ, ಯಾದಿ ಮೇಲೆ ಶಾದಿ ತುಡುಗಲೆ ಮಾಡಿರ ಮದುವೆ, ಎಲ್ಲರ ಇಷ್ಟವಾದಿ ಎಲ್ಲ ಇಷ್ಟವ, ಎಲ್ಲರ ಬರಹಾಗಲಾಡಿ ಎಲ್ಲ, ಎಲ್ಲರ ಇಷ್ಟವಾದಿ ಎಲ್ಲ ಇಷ್ಟವ, ಎಲ್ಲರ ಬರಹಾಗಲಾಡಿ ಲೇ ಮಾವ, ಆ ಚಪ್ರೇಶ್ ಅಂತ ನಿಲ್ಕೊಂಡಾಗ ಥರ್ಡ್ ಕ್ಲಾಸ್ ಆಗಿನ. ಏ ಮಾವ, ಇದ ಚಪ್ರೇಶಿ ಒಂದಲ್ಲ ಒಂದಿನ ಫಸ್ಟ್ ಕ್ಲಾಸ್ ಏರ್ ಕಂಡೀಷನ್ನಾಗ ಹೋಗಿ ನಿನ್ನ ಮಗಳ ಸಿನಿಮಾ ತೋರಿಸಿ 9 ತಿಂಗಳ ನಿನ್ನ ಮಗಳನ್ನ ಮನ್ಯಾಗ ಕುಂದ್ರಿಸ್ಲಿಲ್ಲ ಅಂದ್ರ ನನ್ನ ಹೆಸರು ಕೊಡಲು ಕೃಷ್ಣ ಮಾವ.